ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಆರ್ಥಿಕವಾಗಿ ಅಧೋಗತಿಗೆ ಸಿಲುಕಿರುವ ಪಾಕಿಸ್ತಾನದಲ್ಲಿ ಏನೊಂದು ಸರಿ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಕಂಡ ದೇಶಗಳ ಬಳಿ ಸಾಲಕ್ಕೆ ಕೈ ಚಾಚ್ತಾ ಇರೋ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ದಿನದಿನಕ್ಕೂ ಕೂಡ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ. ಇಂಥ ಪರಿಸ್ಥಿತಿ ನಡುವೆ ಕ್ರಿಕೆಟ್ನ ಅಧಪತನ ಕೂಡ ಶುರುವಾಗಿದೆ. T20 ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿದ ಪಾಕಿಸ್ತಾನ ತಂಡ ಇದೀಗ ತವರಿನಲ್ಲೇ ಬಾಂಗ್ಲಾ ವಿರುದ್ಧ ಮಂಡಿಯೂರಿದೆ. T20 ವಿಶ್ವಕಪ್ ನಂತರ ಆಡಿದ ಮೊದಲ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಸೋತು ಜಾಗತಿಕ ಮಟ್ಟದಲ್ಲಿ ಅವಮಾನಕ್ಕೆ ಗುರಿಯಾಗಿದೆ. ಬಾಂಗ್ಲಾ ಟೈಗರ್ಸ್ ಪಾಕಿಸ್ತಾನದ ನೆಲದಲ್ಲಿ ಚೊಚ್ಚಲ ಗೆಲುವು ಸಾಧಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಇಲ್ಲಿ ಪಾಕಿಸ್ತಾನ ಸೋಲ್ತು ಅನ್ನೋದಕ್ಕಿಂತ ಸೋಲಿನ ನಂತರ ಆದ ಪರಿಣಾಮಗಳೇ ಸದ್ದು ಮಾಡ್ತಾ ಇವೆ. ಬಾಂಗ್ಲಾ ವಿರುದ್ಧ ಮಣ್ಣು ಮುಕ್ಕಿರೋ ಪಾಕ್ ತನ್ನ ಸೋಲಿಗೆ ಭಾರತವೇ ಹೊಣೆ ಅನ್ನೋ ಹೊಸ ವರಸೆಯನ್ನು ತೆಗೆದಿದೆ. ಪಂದ್ಯ ನಡೆದಿದ್ದು ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವೆ. ಭಾರತ ಹೇಗೆ ಸೋಲಿಗೆ ಕಾರಣ ಆಗುತ್ತೆ, ಏನಿದು ಪಾಕಿಗಳ ಮೊಂಡು ವಾದ ಅನ್ನೋದನ್ನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾ ಟೈಗರ್ಸ್ ಗೆಲ್ಲುವ ಮೂಲಕ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಈವರೆಗೂ ಕೂಡ ಪಾಕ್ ನೆಲದಲ್ಲಿ ಬಾಂಗ್ಲಾ ಗೆದ್ದ ಇತಿಹಾಸವೇ ಇರಲಿಲ್ಲ. ಇದೀಗ ಆತಿಥೇಯರ ನೆಲದಲ್ಲಿ ಚೊಚ್ಚಲ ಗೆಲುವು ದಾಖಲಿಸಿದೆ. ಈವರೆಗೆ ಉಭಯ ರಾಷ್ಟ್ರಗಳು 13 ಟೆಸ್ಟ್ ಪಂದ್ಯಗಳಲ್ಲಿ ಆಡಿತಾದ್ರೂ ಕೂಡ ಒಂದರಲ್ಲೂ ಕೂಡ ಬಾಂಗ್ಲಾ ಗೆದ್ದಿರಲಿಲ್ಲ. ಇದೀಗ 14ನೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಅಮೋಘ ಸಾಧನೆ ಮಾಡಿದೆ. 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡದ ಮೇಲೆ ಸವಾರಿ ನಡೆಸಿದ ಬಾಂಗ್ಲಾ ಹುಲಿಗಳ ಪಡೆ 10 ವಿಕೆಟ್ಗಳ ಐತಿಹಾಸಿಕ ಜಯ ದಾಖಲಿಸಿ ಬೀಗಿದೆ. ಈ ಸೋಲಿನ ಬಳಿಕ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಅಧೋಗತಿಗೆ ತಲುಪಿತ ಎಂಬ ಚರ್ಚೆ ಶುರುವಾಗಿದೆ. ಅದಕ್ಕೆ ಕಾರಣ ಕಳೆದ 3 ವರ್ಷಗಳಿಂದ ಪಾಕಿಸ್ತಾನ ಕ್ರಿಕೆಟ್ ತಂಡದ ಫ್ಲಾಪ್ ಶೋ. ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಸರಣಿಯಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಒಟ್ಟು 448 ರನ್ ಗಳಿಸಿ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿತ್ತು. ಕೈಯಲ್ಲಿ ಇನ್ನೂ ಕೂಡ 6 ವಿಕೆಟ್ ಇದ್ರೂ ಕೂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಆದರೆ ಬಾಂಗ್ಲಾದೇಶ ಸೈಲೆಂಟ್ ಆಗಿ ಅಖಾಡಕ್ಕಿಳಿದಿತ್ತು. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾ ಪರ ಮುಷ್ಫಿಕುರ್ ರಹೀಂ 191 ರನ್, ಹಾಗೆ ಶಹದ್ಮಾನ್ ಇಸ್ಲಾಂ 93, ಮೆಹದಿ ಹಸನ್ ಮಿರಾಜ್ 77 ರನ್ಗಳ ನೆರವಿನಿಂದ 565 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ಈ ಬೃಹತ್ ಮೊತ್ತದೊಂದಿಗೆ ಬಾಂಗ್ಲಾದೇಶ 117 ರನ್ಗಳ ಮುನ್ನಡೆ ಗಳಿಸಿತ್ತು. ಮೊದಲ ಇನ್ನಿಂಗ್ಸ್ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ಗೆ ಮೈದಾನಕ್ಕಿಳಿದ ಪಾಕಿಸ್ತಾನ ಹೀನಾಯ ಪ್ರದರ್ಶನ ನೀಡಿತು. 4ನೇ ದಿನ 10 ಓವರ್ಗಳಲ್ಲಿ 23ಕ್ಕೆ 1 ವಿಕೆಟ್ ಕಳ್ಕೊಂಡಿದ್ದ ಪಾಕಿಸ್ತಾನ ಕೊನೆ ದಿನ ಮೊದಲ ಸೆಷನ್ನಲ್ಲೇ 55.5 ಓವರ್ಗಳಲ್ಲೇ 146ಕ್ಕೆ ಆಲ್ಔಟ್ ಆಯಿತು. 30 ರನ್ಗಳ ಸಾಧಾರಣ ಮೊತ್ತವನ್ನು ಬಾಂಗ್ಲಾದೇಶ 6.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 30 ರನ್ ಗಳಿಸಿ ಭರ್ಜರಿ 10 ವಿಕೆಟ್ಗಳ ಜಯ ಸಾಧಿಸಿ ಇತಿಹಾಸವನ್ನು ನಿರ್ಮಿಸಿತು. ಇದು ಪಾಕ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶಕ್ಕೆ ಸಿಕ್ಕಂತಹ ಮೊದಲ ಗೆಲುವು ಅನ್ನೋದೇ ಅಚ್ಚರಿ. ಟೆಸ್ಟ್ ಕ್ರಿಕೆಟ್ ಮಾತ್ರವಲ್ಲ, ಎಲ್ಲ ಮಾದರಿಯಲ್ಲೂ ಕೂಡ ಪಾಕಿಸ್ತಾನ ತಂಡದ ಪ್ರದರ್ಶನ ಹೀನಾಯವಾಗಿದೆ. ಇತ್ತೀಚೆಗೆ ನಡೆದಿದ್ದ 2024ನೇ ಸಾಲಿನ ICC T20 ವಿಶ್ವಕಪ್ ಟೂರ್ನಿಯಲ್ಲೂ ಕೂಡ ಗ್ರೂಪ್ ಹಂತದಲ್ಲೇ ತನ್ನ ಹೋರಾಟವನ್ನು ಪಾಕಿಸ್ತಾನ ಕೊನೆಗೊಳಿಸಿತ್ತು. ಅದರಲ್ಲಿ ಕ್ರಿಕೆಟ್ ಕೂಸು ಅಮೆರಿಕ ಎದುರು ಮುಗ್ಗರಿಸಿ ಸ್ಪರ್ಧೆಯಿಂದ ಹೊರಬಿದ್ದಿತ್ತು. ವಿಶ್ವಕಪ್ಗೂ ಮುನ್ನ ನಡೆದ T20 ಸರಣಿಯಲ್ಲಿ ಇಂಗ್ಲೆಂಡ್ ಎದುರು 0-2 ಅಂತರದಲ್ಲಿ ಸೋತಿದ್ದ ಪಾಕ್ ತಂಡ ನ್ಯೂಜಿಲೆಂಡ್ನ ಎ ತಂಡದ ಸರಣಿಯಲ್ಲಿ 2-2ರ ಡ್ರಾ ಸಾಧಿಸಿತ್ತು. ಕಳೆದ ಮೇ ತಿಂಗಳಲ್ಲಿ ಐರ್ಲೆಂಡ್ ವಿರುದ್ಧ ಕೂಡ T20 ಪಂದ್ಯ ಸೋತು ಕಂಗಾಲಾಗಿತ್ತು. ಜನವರಿಯಲ್ಲಿ ನ್ಯೂಜಿಲೆಂಡ್ ಪ್ರವಾಸದಲ್ಲಿ ನಡೆದಿದ್ದ 5 ಪಂದ್ಯಗಳ T20 ಸರಣಿಯನ್ನ 1-4 ಅಂತರದ ಹೀನಾಯ ಸೋಲು ಕಂಡಿತ್ತು. ಬಳಿಕ 2023ರ ICC ODI ವಿಶ್ವಕಪ್ ಟೂರ್ನಿಯಲ್ಲಿ ಬಾಬರ್ ಆಜಂ ಸಾರಥ್ಯದಲ್ಲಿ ಸೆಮಿಫೈನಲ್ ತಲುಪಿ ಅನುಭವಿಸಿದ್ದ ನಿರಾಸೆ ಹೊರತಾಗಿ ಗಾಯದ ಮೇಲೆ ಬರೆ ಎಂಬಂತೆ ಟೆಸ್ಟ್ ಕ್ರಿಕೆಟ್ನಲ್ಲಿ, ಅದರಲ್ಲೂ ಕೂಡ ತವರಿನಲ್ಲೇ 2021ರ ಬಳಿಕ ಒಂದೂ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗದೇ ಇರೋದು ಪಾಕಿಸ್ತಾನದ ಕ್ರಿಕೆಟ್ನ ಅಧೋಗತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಸದ್ಯ ಮೊದಲ ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ಮೂಲಕ ಬಾಂಗ್ಲಾದೇಶ ಟೆಸ್ಟ್ ಮಾನ್ಯತೆ ಪಡೆದ 23 ವರ್ಷಗಳ ನಂತರ ಪಾಕಿಸ್ತಾನದ ವಿರುದ್ಧ ಮೊದಲ ಗೆಲುವು ಪಡೆದಿದೆ. ಇದರ ಜೊತೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ತಂಡವನ್ನು ಅವರದ್ದೇ ನೆಲದಲ್ಲಿ 10 ವಿಕೆಟ್ಗಳಿಂದ ಮಣಿಸಿದ ಮೊದಲ ತಂಡ ಎಂಬ ವಿಶ್ವ ದಾಖಲೆ ಕೂಡ ಪಾತ್ರವಾಗಿದೆ. ಇನ್ನು ಸೋಲಿನಿಂದ 2023-25ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ಗಳ ಪಟ್ಟಿಯಲ್ಲಿ ಪಾಕಿಸ್ತಾನ 7ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಕುಸಿದಿದೆ. ಪಾಕಿಸ್ತಾನ ಈ ಆವೃತ್ತಿಯಲ್ಲಿ ಆಡಿದ 6 ಪಂದ್ಯಗಳಲ್ಲಿ 2ರಲ್ಲಿ ಮಾತ್ರ ಗೆದ್ದಿದ್ದು 4 ಪಂದ್ಯಗಳಲ್ಲಿ ಸೋತಿದೆ. ಪಾಕ್ ಎದುರು ಐತಿಹಾಸಿಕ ದಾಖಲೆಯ ನಂತರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ನಲ್ಲಿ 6ನೇ ಸ್ಥಾನಕ್ಕೇರಿದೆ ಬಾಂಗ್ಲಾದೇಶ. ಇನ್ನು ಬಾಂಗ್ಲಾ ಎದುರಿನ ಪಾಕ್ ಸೋಲು ಕ್ರಿಕೆಟ್ ಜಗತ್ತಿನಲ್ಲಿ ನಾನಾ ಚರ್ಚೆಗಳಿಗೆ ಕಾರಣ ಆಗಿದೆ. ಅದರಲ್ಲೂ ಪಾಕ್ನ ಮಾಜಿ ಕ್ರಿಕೆಟಿಗ ರಮೀಜ್ ರಾಜಾ ತಮ್ಮ ತಂಡದ ಸೋಲಿನ ಹಿಂದೆ ಟೀಂ ಇಂಡಿಯಾ ಕೈವಾಡವಿದೆ ಎಂದಿದ್ದಾರೆ. ಏಷ್ಯಾ ಕಪ್ ಸಮಯದಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಗಳು ನಮ್ಮ ವೇಗಿಗಳನ್ನು ಮನಸೋ ಇಚ್ಛೆ ದಂಡಿಸಿದರು. ಆಗಿನಿಂದಲೇ ನಮ್ಮ ಬೌಲರ್ಗಳ ಖ್ಯಾತಿಯ ಅಂತ್ಯ ಆರಂಭವಾಯಿತು ಎಂದಿದ್ದಾರೆ. ಹಾಗೆ ಕೆವಿನ್ ಪೀಟರ್ಸನ್ ಕೂಡ ಅಚ್ಚರಿಯನ್ನು ಹೊರಹಾಕಿದ್ದಾರೆ. ಪಾಕಿಸ್ತಾನದ ಕ್ರಿಕೆಟ್ಗೆ ಏನಾಗಿದೆ,
ನಾನು ಪಾಕಿಸ್ತಾನ ಸೂಪರ್ ಲೀಗ್ ಆಡಿದ ಸಂದರ್ಭದಲ್ಲಿ ಅಲ್ಲಿನ ಕ್ರಿಕೆಟ್ ಗುಣಮಟ್ಟ ಅತ್ಯುತ್ತಮವಾಗಿತ್ತು. ಆಟಗಾರರಲ್ಲಿ ಕ್ರಿಕೆಟ್ ಬಗ್ಗೆ ಅದ್ಭುತ ಶಿಸ್ತನ್ನ ಕಂಡಿದ್ದೆ. ಯುವ ಆಟಗಾರರು ಮೋಡಿ ಮಾಡುವಂತಹ ಪ್ರದರ್ಶನಗಳನ್ನು ನೀಡ್ತಾ ಇದ್ರು. ಆದರೆ ಈಗ ಅಲ್ಲೇನು ಆಗ್ತಾ ಇದೆ ಎಂಬುದೇ ಅರ್ಥವಾಗ್ತಿಲ್ಲ ಎಂದು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಿಂದ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿ ಮೂಲಕ ಮತ್ತೆ ತನ್ನ ಅಭಿಯಾನವನ್ನು ಆರಂಭಿಸಲಿರುವ ಟೀಂ ಇಂಡಿಯಾ ಬಳಿಕ ಸಾಲು ಸರಣಿಗಳಲ್ಲಿ ಬ್ಯುಸಿಯಾಗಲಿದೆ. ಆದರೆ ಭಾರತ ತಂಡದ ಮೇನ್ ಟಾರ್ಗೆಟ್ ಇರೋದು 2025ರ ಚಾಂಪಿಯನ್ಸ್ ಟ್ರೋಫಿ ಮೇಲೆ. ಪಾಕಿಸ್ತಾನದಲ್ಲಿ ನಡೆಯಲಿರುವ ಈ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ರೋಹಿತ್ ಶರ್ಮಾ ಪಡೆಗೆ ತುಂಬಾನೇ ಇಂಪಾರ್ಟೆಂಟ್. ಈಗಾಗಲೇ ಐಸಿಸಿ ಮೆಗಾ ಟೂರ್ನಿಯ ತಾತ್ಕಾಲಿಕ ವೇಳಾಪಟ್ಟಿ ಕೂಡ ರಿಲೀಸ್ ಆಗಿದೆ. ಬಿಸಿಸಿಐ ಮಾತ್ರ ಈ ವೇಳಾಪಟ್ಟಿಗೆ ಇನ್ನೂ ಕೂಡ ಒಪ್ಪಿಗೆಯನ್ನು ನೀಡಿಲ್ಲ. ಬರೋಬ್ಬರಿ 16 ವರ್ಷಗಳ ಬಳಿಕ ಪಾಕ್ ನೆಲಕ್ಕೆ ಕಾಲಿಟ್ಟು ಭಾರತೀಯ ಟೀಂ ಪಂದ್ಯ ಆಡುತ್ತಾ ಇಲ್ವಾ ಅನ್ನೋದು ಕೂಡ ಇನ್ನೂ ಫೈನಲ್ ಆಗಿಲ್ಲ. ಈಗಿರುವಾಗಲೇ ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ. ನಾನಾ ಚರ್ಚೆಗೆ ಗ್ರಾಸವಾಗಿದೆ. ಅದುವೇ ರೋಹಿತ್ ಶರ್ಮಾ ಉತ್ತರಾಧಿಕಾರಿ ವಿಚಾರ. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಈಗ 37 ವರ್ಷ ವಯಸ್ಸು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಂತರ 38ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. ಆನಂತರ ರೋಹಿತ್ ಭಾರತ ಏಕದಿನ ತಂಡದ ಕ್ಯಾಪ್ಟನ್ಸಿಯಿಂದ ಕೋಕ್ ನೀಡೋ ಸಾಧ್ಯತೆ ಇದೆ. ರೋಹಿತ್ ಉತ್ತರಾಧಿಕಾರಿಯಾಗಿ ಶುಭ್ಮನ್ ಗಿಲ್ಗೆ ಪಟ್ಟ ಕಟ್ಟಲಿದ್ದಾರೆ ಎಂದು ಬಿಸಿಸಿಐ ಮೂಲಗಳಿಂದ ಮಾಹಿತಿ ಹೊರಬಿದ್ದಿದೆ. ದೂರದೃಷ್ಟಿಯಿಂದ ಎಲ್ಲಾ ಮಾದರಿಯಲ್ಲೂ ಕೂಡ ಒಬ್ಬರೇ ಟೀಂ ಇಂಡಿಯಾವನ್ನು ಮುನ್ನಡೆಸಬೇಕು. ಮುಂದಿನ 10 ವರ್ಷಗಳ ಕಾಲ ಟೀಂ ಇಂಡಿಯಾ ಕ್ಯಾಪ್ಟನ್ ಬದಲಾಗಬಾರದು ಎಂದು ಸೆಲೆಕ್ಷನ್ ಕಮಿಟಿ ಗಿಲ್ಗೆ ಈಗಾಗಲೇ ಉಪನಾಯಕನ ಪಟ್ಟ ಕಟ್ಟಿದೆ. ಮುಂದಿನ ವರ್ಷದ ಚಾಂಪಿಯನ್ಸ್ ಟ್ರೋಫಿ ನಂತರ ಟೀಂ ಇಂಡಿಯಾದಲ್ಲಿ ಭಾರಿ ಬದಲಾವಣೆ ಆಗಲಿದ್ದು ಗಿಲ್ ಏಕದಿನ ತಂಡದ ಕ್ಯಾಪ್ಟನ್ ಆಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಶ್ರೀಲಂಕಾ ಪ್ರವಾಸಕ್ಕೂ ಮುನ್ನವೇ ಟೀಂ ಇಂಡಿಯಾ ಏಕದಿನ ಮತ್ತು T20 ತಂಡದ ಉಪನಾಯಕನ ಸ್ಥಾನವನ್ನು ಗಿಲ್ಗೆ ನೀಡಲಾಗಿತ್ತು. ಆದರೆ ಗಿಲ್ಗೆ ನಾಯಕತ್ವ ನೀಡಿದ್ರೂ ಕೂಡ ರೋಹಿತ್ ರಂತ ನಾಯಕ ಮತ್ತೆ ಸಿಗೋದಿಲ್ಲ ಅನ್ನೋದು ಕೂಡ ವಾಸ್ತವ. ಯಾಕಂದ್ರೆ ಭಾರತ ಕ್ರಿಕೆಟ್ ತಂಡದ ನಾಯಕತ್ವ ವಹಿಸಿರುವ ಹಲವು ದಿಗ್ಗಜರೇ ಇದ್ದಾರೆ. ಹೊರ ದೇಶಗಳಲ್ಲಿ ಅಸಾಧ್ಯ ಎನಿಸಿದ ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಪ್ರಮುಖ ಐಸಿಸಿ ಟ್ರೋಫಿಗಳನ್ನು ಭಾರತಕ್ಕಾಗಿ ಗೆದ್ದುಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ನಾಯಕರಿಗಿಂತ ರೋಹಿತ್ ಶರ್ಮಾ ತುಂಬಾನೇ ಸ್ಪೆಷಲ್ ಎನ್ನಬಹುದು. ಯಾಕಂದ್ರೆ ಟೀಂ ಇಂಡಿಯಾದ ನಾಯಕನಾಗಿ ಹಿಟ್ಮ್ಯಾನ್ ಅಸಾಮಾನ್ಯ ಯಶಸ್ಸನ್ನು ಸಾಧಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ತಂಡದ ಗೆಲುವಿನ ಶೇಕಡಾವಾರು ಎಲ್ಲ ಸ್ವರೂಪಗಳಲ್ಲೂ ಕೂಡ 70%ಕ್ಕಿಂತ ಹೆಚ್ಚಿದೆ. ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಮತ್ತು ಫ್ರಾಂಚೈಸಿ ಕ್ರಿಕೆಟ್ನಲ್ಲಿ ಯಶಸ್ವಿ ನಾಯಕ. 2023ರ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯ ಸೋತರೂ ಕೂಡ ರೋಹಿತ್ ಅವರ ತಂತ್ರಗಳು ಯಶಸ್ವಿಯಾಗಿದ್ವು. ರೋಹಿತ್ ಶರ್ಮಾ ಭಾರತದ ನಾಯಕನಾಗಿ 123 ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ ಟೀಂ ಇಂಡಿಯಾ 94 ಪಂದ್ಯಗಳನ್ನು ಗೆದ್ದು 26ರಲ್ಲಿ ಮಾತ್ರ ಸೋತಿದೆ. ರೋಹಿತ್ ಗೆಲುವಿನ ಶೇಕಡಾವಾರು 73.91 ಆಗಿದೆ. ವಿಶೇಷ ಅಂದರೆ ಟೀಂ ಇಂಡಿಯಾ ಪರ 300ಕ್ಕೂ ಹೆಚ್ಚು ಗೆಲುವು ದಾಖಲಿಸಿದ ತಂಡದಲ್ಲಿದ್ದ 3ನೇ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ರೋಹಿತ್ ಪಾತ್ರವಾಗಿದ್ದಾರೆ. ಅಲ್ಲದೆ ಐಸಿಸಿ T20 ವಿಶ್ವಕಪ್ ಟೂರ್ನಿಗಳಲ್ಲಿ 1000 ರನ್ ಸಿಡಿಸಿದ ಆಟಗಾರರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಸ್ಥಾನ ಪಡ್ಕೊಂಡಿದ್ದಾರೆ. ಭಾರತ ಕಂಡ ಯಶಸ್ವಿ ನಾಯಕರಲ್ಲಿ ರೋಹಿತ್ ಶರ್ಮಾ ಕೂಡ ಒಬ್ಬರು. ಅದರಲ್ಲೂ ಇಡೀ ತಂಡವನ್ನ ಒಗ್ಗಟ್ಟಿನಿಂದ ಮುನ್ನಡೆಸುವ ಸಾಮರ್ಥ್ಯ ಎಲ್ಲರಿಗಿಂತ ಒಂದು ಕೈ ಜಾಸ್ತಿನೇ ಇದೆ. ಆಟದಲ್ಲೂ ಕೂಡ ಇತರೆ ಆಟಗಾರರಿಗಿಂತ ಒಂದು ಕೈ ಮುಂದು ಎನ್ನುವಂತೆಯೇ ಪ್ರದರ್ಶನ ನೀಡ್ತಾರೆ. ಹೀಗಾಗಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿನೇ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಅವರ ಸ್ಥಾನವನ್ನು ಸಮರ್ಥವಾಗಿ ಯಾರು ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆ ಸಂಪರ್ಕ ಬೆಳೆಸಿ ಸಿಗರೇಟ್ ಎಣ್ಣೆ ಅಂತ ಬಿಂದಾಸ್ ಆಗಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ ವಿರುದ್ಧ ಮತ್ತೆ 2 ಎಫ್ಐಆರ್ ದಾಖಲಾಗಿದ್ದು 2 ಎಫ್ಐಆರ್ಗಳಲ್ಲೂ ಕೂಡ ದರ್ಶನ್ A1 ಆರೋಪಿಯಾಗಿದ್ದಾರೆ. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಸರ್ಕಾರ ಆರೋಪಿಗಳ ಸ್ಥಳಾಂತರಕ್ಕೆ ಮುಂದಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗಳ ಪೈಕಿ 18 ಜನರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋಕೆ ತೀರ್ಮಾನ ಮಾಡಲಾಗಿದೆ. ಹಾಗೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರುವ ಸ್ಟಾರ್ ನಟಿ ಹಾಗೆ ಸಂಸದೆ ಕಂಗನಾ ರಣಾವತ್ಗೆ ಸದ್ಯ ಸ್ವಪಕ್ಷೀಯರಿಂದಲೇ ಬಿಗ್ ಶಾಕ್ ಎದುರಾಗಿದೆ. ರೈತರ ಹೋರಾಟದ ಕುರಿತು ನೀಡಿರುವ ಹೇಳಿಕೆಯಿಂದಾಗಿ ಬಿಜೆಪಿಗರಿಗೆ ಮುಜುಗರ ಉಂಟಾಗಿದ್ದು ಸಂಸದೆಯ ಹೇಳಿಕೆಯ ಪರವಾಗಿ ನಿಲ್ಲೋಕೆ ಹಿಂದೇಟು ಹಾಕ್ತಿದ್ದಾರೆ. ಸಂಸದೆ ಕಂಗನಾ ರೈತರ ಚಳುವಳಿಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದಿದ್ರೆ ಇಂದು ದೇಶದಲ್ಲಿ ಬಾಂಗ್ಲಾದೇಶದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಎಂದು ಹೇಳಿದ್ದಾರೆ. ಮುಂದುವರೆದು ರೈತರ ಪ್ರತಿಭಟನೆಗೆ ವಿದೇಶಿ ಶಕ್ತಿಗಳೇ ಕಾರಣ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಕಂಗನಾ ಹೇಳಿಕೆಗೆ ಸ್ವಪಕ್ಷದಲ್ಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹರಿಯಾಣ ಬಿಜೆಪಿ ಘಟಕದ ಹಿರಿಯ ನಾಯಕರು ಈ ಹೇಳಿಕೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ಟೋಬರ್ 3ರಿಂದ ನಡೆಯಲಿರುವ ಐಸಿಸಿ ಮಹಿಳಾ T20 ವಿಶ್ವಕಪ್ 2024ರ ಟೂರ್ನಿಗಾಗಿ ಭಾರತವು 15 ಸದಸ್ಯರ ತಂಡವನ್ನು ಪ್ರಕಟ ಮಾಡಿದೆ. ಹರ್ಮನ್ ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಿದರೆ ಆರಂಭಿಕ ಬ್ಯಾಟರ್ ಸ್ಮೃತಿ ಮಂದಾನರನ್ನ ಉಪನಾಯಕಿಯನ್ನಾಗಿ ಮಾಡಲಾಗಿದೆ. ತಂಡದಲ್ಲಿ ಕನ್ನಡತಿ ಶ್ರೇಯಾಂಕ ಪಾಟೀಲ್ಗೂ ಕೂಡ ಚಾನ್ಸ್ ನೀಡಲಾಗಿದೆ. ಬ್ಯಾಕಪ್ ವಿಕೆಟ್ ಕೀಪರ್ ಯಾಸ್ತಿಕಾ ಭಾಟಿಯಾ ಮತ್ತು ಯುವ ಸ್ಪಿನ್ನರ್ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಹೆಸರು ತಂಡದಲ್ಲಿದೆ. ಆದರೆ ಈ ಇಬ್ಬರು ಆಯ್ಕೆ ಆಗಬೇಕು ಅಂದರೆ ಫಿಟ್ನೆಸ್ ಪರೀಕ್ಷೆಗೆ ಒಳಪಡಬೇಕಾಗಿದೆ. ಇನ್ನು T20 ವಿಶ್ವಕಪ್ ಬಾಂಗ್ಲಾದೇಶದಲ್ಲಿ ನಡೆಯಬೇಕಿತ್ತು. ಆದರೆ ಅಲ್ಲಿನ ರಾಜಕೀಯ ತಿಕ್ಕಾಟದಿಂದಾಗಿ UAEಗೆ ಸ್ಥಳಾಂತರ ಮಾಡಲಾಗಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.